ಸೂಪರ್ ಸ್ಟಾರ್ ಆಗಿ ಒಂದು ಕಾಲದಲ್ಲಿ ಇದಂತ ಪಂಕಜ್ ಅವರು ಇದೀಗ ನೆನಪಾಗಿ ಉಳಿದಿರುವಂಥದ್ದು. ಯಾಕೆಂತಂದರೆ ಪಂಕಜ್ ಅವರು ಒಂದು ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ನಾಯಕ ಆಗಿದ್ದಂಥವ್ರು ಅಂತ ಕೂಡ ನೀವೆಲ್ಲ ನೋಡಿರುವಂಥದ್ದೇ. ಹೌದು, ಚೈತ್ರದ ಚಂದ್ರಮ ಇರ್ಬೋದು, ದಕ್ಷ ಇರ್ಬೋದು, ಈ ಒಳ್ಳೊಳ್ಳೆ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಕೊಟ್ಟಂಥ ಅದ್ಭುತವಾದಂಥ ಕಲಾವಿದ ಪಂಕಜ್ ಅವರು. ಇನ್ನು ದರ್ಶನ್ ಅವರ ಜೊತೆ ಒಡೆಯ ಸಿನಿಮಾನೇ ಅವರ ಕೊನೆಯ ಸಿನಿಮಾನೂ ಸಹ ಆಗಿದ್ದು. ಇದಾದ ನಂತರ ಎಲ್ಲೂ ಸಿನಿಮಾಗಳು ಕಾಣಿಸ್ಕೊಳ್ಳಿ ಬರೋಬ್ಬರಿ 10-15 ವರ್ಷಗಳೇ ಆಗಿ ಹೋಯ್ತು ಅಂತಲೇ ಕೂಡ ಇರ್ಬೋದು. ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಆದ ಇವರು ಸ್ವಂತ ಉದ್ಯಮವನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದರಿಂದ ಇದು ಹೇಳಬೇಕು ಅಂತಂದರೆ ಸಿನಿಮಾದಲ್ಲಿ ಆದಂಥ ಕೆಲವೊಂದು ಸೋಲುಗಳೇ ಇವಕ್ಕೆ ಕಾರಣಗಳಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಸಿನಿಮಾದಿಂದ ದೂರ ಉಳಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಸಿನಿಮಾ ನಿರ್ಮಾಪಕರು ಇವರ ಮೇಲೆ ಬಂಡವಾಳ ಹೂಡಲು ಕೂಡ ಸ್ವಲ್ಪ ಯೋಚನೆ ಮಾಡೋಂಥ ಸ್ಥಿತಿ ಎದುರಾಯಿತು ಅಂತ ಕೂಡ ಹೇಳ್ಬೋದು. ಹೀಗಾಗಿ ಸಿನಿಮಾಗಳಿಗೆ ಸ್ವಲ್ಪ ದೂರ ಉಳಿದಂಥ ಇವರು ಇನ್ನು ಎಸ್ ನಾರಾಯಣ ಅವರ ಸಾರಥ್ಯದಲ್ಲಿ ಕೆಲವೊಂದು ಸೀರಿಯಲ್ಗಳಲ್ಲಿ ಕೂಡ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ರು. ಅದು ಕೂಡ ಅಷ್ಟು ಯಶಸ್ಸು ಕಾಣಲಿಕ್ಕೆ ಸಂಪೂರ್ಣ ದೂರ ಉಳ್ಕೊಂಡ್ರು. ಕೆಲವೊಮ್ಮೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಇಂದಿಗೂ ಸಹ ಮಾಡ್ತಾರೆ. ಆದರೆ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿರುವಂಥ ಪಂಕಜ್ ಅವರು ತಮ್ಮ ಉದ್ಯಮದಲ್ಲಿ ಸಾಕಷ್ಟು ಒಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ಇಂದು ಬೆಂಗಳೂರಿನಲ್ಲಿ ಅವರು ಇದ್ದಾರೆ. ಹೀಗಾಗಿ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ನೆನಪಾಗಿ ಉಳಿದಿರುವಂಥದ್ದು. ಆದರೂ ಪಂಕಜ್ ಅವರು